ಕೋಆಪರೇಟ್ ಮಾಡಲ್ಲ. ಹಾ ಸ್ವಲ್ಪ ಕೋಆಪರೇಟ್ ಮಾಡಲ್ಲ. ವಾಟ್ ಯು ಮೀನ್? ಮತ್ತೆ ತುಂಬಾ attitude ಕೋಆಪರೇಟ್ ಅಂದ್ರೆ ಐ ಮೀನ್ ಶೂಟಿಂಗ್. ಇದೆ. ಅರಬಿಕ್ ಓದಕ್ ಬರುತ್ತೆ, ಮಾತಾಡಕ್ ಬರಲ್ಲ. ಕರ್ನಾಟಕ ಬಿಟ್ಟು ಆಚೆ ಹೋದ್ರೆ ಬೇರೆ ರಾಜ್ಯದಲ್ಲಿ ಆ ಭಾಷೆ ಅಂತ ನಾವು ಆರ್ಡರ್ ಮಾಡ್ಬೇಕು. ನನಗೆ ಇಲ್ಲಿ ಬಂದಾಗ ಒಬ್ಬ ಸಿಕ್ಕಿದ್ದ ರಾಹುಲ್ ಅಂತ, ಅವನ ಭಾಷೆಯಲ್ಲಿ ಹೇಳಿದ್ರೆ ನಮ್ಮ ಭಾಷೆಯಲ್ಲಿ ಏನು ಕೊಡಲ್ಲ. ನನ್ಗೆ ಐ ಲವ್ ಬ್ಯಾಂಗ್ಳೂರ್, ಇಂಡಿಯಾ ಇಂಡಿಯಾ. ಸೂಪರ್. ನಾನು ಅರೇಬಿಕ್ ಆಡ್ತಿದ್ದೆ ಮೊದಲು, ದೀದಿ ಮಾತ್ರ ಗೊತ್ತಿತ್ತು, ಮಿಕ್ಕಿದ್ದೆಲ್ಲ ನಂದೇ ಓದು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಎಸ್ ಕಮನ್ ಪೃಥ್ವಿ, ನಿಮ್ಗೆ ಕಾಯ್ತು. ಬಂದಿದ್ದಾರೆ. ನಿಮ್ಗೇನ ಮೆಸೇಜ್ ಏನೋ ಮಾಡ್ತಾ ಇದ್ದಾರಾ? ಇಲ್ಲ ನನ್ನ ಮೊಬೈಲ್ ಇದೆ. ಹಾಯ್, ನೀವು ಕೂತ್ಕೊಳ್ಳಿ. ಅಲ್ಲ ಸರ್, ಫ್ಯಾಮಿಲಿ. ಹಾಯ್, ಓಕೆ ಕೂತ್ಕೊಳ್ಳಿ. ಬಿಟ್ರೆ ಶೂಟಿಂಗ್ ಮುಗೀತು, ಕರ್ಕೊಂಡು ಹೋಗ್ತೀರಾ? ಇಂಟರ್ವ್ಯೂ ನಾನು ಹೋಗ್ಬೇಕು. ಹಾಯ್ ಕಳಿಸ್ಕೊಡ್ತೀವಿ ವಾಪಸ್, ಇಂಟರ್ವ್ಯೂ ಮಾಡೋದಷ್ಟೇ. ಆಯ್ತು. ಹೇಗಿದ್ದೀರಾ ರಿಷಿಕಾ ನಾಯಕ್? ಎಸ್, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಓ ಸೂಪರ್ ಆಗಿದ್ದೀವಿ. ಹೇಗಿದ್ದೀರಿ ಇವ್ರ ಜೊತೆ ಜೂನಿಂಗ್ ಮಾಡಿದಾಗ? It was wonderful. ತುಂಬಾ Okay. ವಂಡರ್ಫುಲ್ ಕೋ-ಆಕ್ಟರ್. Down to earth. Down to earth. ಅದು ಎಲ್ಲರೂ ತುಂಬಾ ಒಳ್ಳೆಯವರು, ತುಂಬಾ ಸೈಲೆಂಟ್. ಅರ್ಥ ಒಳಗೆ Silent ಅಲ್ಲ. ಇದೆಲ್ಲ ಕೇಳಿ Silent ಬೇಜಾರಾಗ್ಬಿಟ್ಟಿದೆ. ಬೇರೆ ಏನಾದ್ರೂ ದಯವಿಟ್ಟು ಹೇಳಿ. ಪ್ರಾಂಕ್ಸ್ ತುಂಬಾ ಆಡ್ತಾರೆ, ಸುಳ್ಳು ಹೇಳ್ತಾರೆ. ಓಕೆ, ಈಗ ಒಂದ್ ಕೆಲಸ ಮಾಡೋಣ. ಪೃಥ್ವಿ ಬಗ್ಗೆ 10 ಸುಳ್ಳು ಹೇಳಿ ಅಂದ್ರೆ ನೆಗೆಟಿವ್ ಹೇಳ್ಬೇಕು, ಏನೇನು ಹೇಳ್ತೀವಿ? ಯಪ್ಪ, ಇದನ್ನೇ ನೀವು ಹಾಕ್ತೀರಾ? ಕರೆಕ್ಟ್. ಸುಳ್ಳು ಹೇಳ್ಬೇಕು. ಇದು ಸುಳ್ಳು ಅಂತ ಫಸ್ಟ್ ಹೇಳಿ, ಅದೇ ಕಂಟಿನ್ಯೂ ಲಾಸ್ಟ್ ಅಲ್ಲೇ ಹೇಳಿ, ತೊಂದ್ರೆ ಇಲ್ಲ. ಅದು ಕಟ್ ಮಾಡ್ತೀರಾ ನೀವು? ಅವರು ಕೋಆಪರೇಟ್ ಮಾಡಲ್ಲ. ಹಾ, ಸ್ವಲ್ಪ ಕೋಆಪರೇಟ್ ಮಾಡಲ್ಲ. ವಾಟ್ ಯು ಮೀನ್? ಮತ್ತೆ ತುಂಬಾ attitude ಇದೆ. ಕೋಆಪರೇಟ್ ಅಂದ್ರೆ ಐ ಮೀನ್ ಶೂಟಿಂಗ್. ಶೂಟಿಂಗ್ ಟೈಮ್ ಅಲ್ಲಿ ಅವ್ರಿಗೆ ಏನ್ ಬೇಕು ಅದೇ ಹಾಕ್ಬೇಕಂತ ಹೇಳ್ತಾರೆ. ಸೊ ಅಂದ್ರೆ ಅದು ಆಟಿಟ್ಯೂಡ್ ಜಾಸ್ತಿ, ಮತ್ತೆ ಹೆವಿ ಆಟಿಟ್ಯೂಡ್ ಪೃಥ್ವಿಗೆ. ಸೆಕೆಂಡ್ ತುಂಬಾ ಆಟಿಟ್ಯೂಡ್ ಇದೆ, ತುಂಬಾ ಮೀನ್ ಕೇಳಲ್ಲ. ಯಾವ ಮೀನು? ಸ್ವಾರ್ಥಿ. ಅವ್ರು ತುಂಬಾ ಸ್ವಾರ್ಥ ಅವ್ರಿಗೆ. ಸ್ವಾರ್ಥಿ ಅಂತ ಮೀನ್ ಬಗ್ಗೆ ಕೇಳ್ತಾರೆ. ಅಂಜಲ್ಲು, ಬಾಂಗ್ಡ. ಅಂಜಲ್ಲು, ಬಾಂಗಡೆ. ಇಲ್ಲ, ರೂಡ್. ರೂಡ್, ಕೋಪಿಷ್ಟ. ಹಾ. ಓಕೆ. ಮತ್ತೆ ಡೈಲಾಗ್ ಚೇಂಜ್ ಮಾಡ್ತಾರೆ, ಡೈರೆಕ್ಟರ್ ಜೊತೆ ಕೋಆಪರೇಟ್ ಮಾಡಲ್ಲ. ಹಾ, ಅವ್ರಿಗೆ ಹೆಂಗ್ ಬೇಕಂಗೆ ಅವ್ರ ಡೈರೆಕ್ಷನ್ ಮಾಡ್ಕೊಳ್ಳೋದು. ಹೌದು, ಅವರೇ ಮಾಡೋದು. ಕತೆ ಚೇಂಜ್ ಮಾಡೋದು. ಕತೆ ಚೇಂಜ್ ಮಾಡ್ತಾರೆ. ಇಷ್ಟ ಆಯ್ತಲ್ಲ. ಇನ್ನ ಇದುಂಟಲ್ಲ, ಏನಾಯ್ತು? ಹೇಳಿ. ಮತ್ತೆ ಏನು ತುಂಬಾ ಇದೆ, ಏನೆಲ್ಲ ಹೇಳಿ. ತುಂಬಾ ಬೇಡ, ಒಂದ್ 5 ಹೇಳಿ ಸಾಕಿನ್ನ. ಆಯ್ತು, ಓಕೆ. ನೀರ್ ಬೇಕಾ? ಇಲ್ಲ, ತುಂಬಾ ಬ್ರೇಕ್ಸ್ ತಗೋತಾರೆ, ಟೈಮ್ಗೆ ಬರಲ್ಲ. ಟೈಮ್ ಸೆನ್ಸ್ ಇಲ್ಲ. ಇಲ್ಲ, time ಓ sense ಮೈ ಇಲ್ಲ, ಸ್ವಲ್ಪ ಗಾಡ್, ಇಲ್ಲ. ನಿಮ್ನ ವೇಟ್ ಮಾಡಿಸ್ತಾರೆ ತುಂಬಾ ಹೊತ್ತು ಶೂಟಿಂಗ್ ಅಲ್ಲಿ. ತುಂಬಾ ಹೌದು. ಓಕೆ. ಮತ್ತೆ ಏನಾದ್ರೆ ಮಿಸ್ ಮಾಡಿದ್ರೆ, ಡೈಲಾಗ್ ಏನ್ ಮಿಸ್ ಮಾಡಿದ್ರೆ ಬೈತಾರೆ. ಮತ್ತೆ ಏನು ಏನೆಲ್ಲ ಹೇಳ್ಬೋದು? ಇನ್ನು 3 ಇದೆ. ಏನು ಮೂರಿದೆ. ನೀವು ಇಷ್ಟೆಲ್ಲ ಯೋಚನೆ ಮಾಡಿದ್ರೆ ಜನ ನಂಬಲ್ಲ ಬಿಡಿ. ಆಮೇಲೆ ಇವಾಗ ಪೃಥ್ವಿ ಅದೇ ಟಾಸ್ಕ್, ನಿಮ್ಗೆ ಏನ್ ಹೇಳ್ಬೋದು? ಅಯ್ಯೋ ಪಾಪ, ಸುಮ್ನೆ ಯಾಕೆ? ಕಷ್ಟ ಆಗತ್ತೆ ಅಂದ್ರೆ 1000 ಇದೆ, ಅದ್ರಲ್ಲಿ 10 ಹೇಳಕ್ ಕಷ್ಟ ಆಗತ್ತೆ. ಬರೆದ ಲೆಟರ್ ಕಳಿಸ್ಬೇಕು. ಹೌದು, ಒಂದು ತುಂಬಾ ದೊಡ್ಡ ಎಸ್ಸೆ ಬರಿಬಹುದು. ಫುಲ್ ಟೆಲಿಕಾಸ್ಟ್. ಹೌದು. ಅಂಡ್ ನೀವು ಮಾತಾಡ್ತಾ ಈಗ ಅಬ್ಸರ್ವ್ ಮಾಡಿದೆ, ಕನ್ನಡ ಬೈ ಬರ್ತಿಂದ ಕಲ್ತಿದ ಅಥವಾ ಇತ್ತೀಚೆಗ ಏನು ಅಂದ್ರೆ ನೀವು ಮಾತಾಡೋ ಕನ್ನಡ ಸ್ವಲ್ಪ ಬೇರೆ ತರ ನನಗೆ ಸೌಂಡ್ ಆಗ್ತಾ ಇದೆ. ಸೊ ನನ್ನ ಮದರ್ ಟಂಗ್ ತುಳು. ಹಾ, ನನ್ನ ಮದರ್ ಟಂಗ್ ತುಳು. ಓಕೆ. ಮಂಗಳೂರು. ಮಂಗಳೂರು. ಕೂಲ್. ಹಾ. ಅಂಡ್ ನನ್ನ 10th ತನಕ ಅಬುದಾಬಿಯಲ್ಲಿದ್ದೆ. ಸೊ ಅವಾಗ ನನಗೆ ಕನ್ನಡ ಬರ್ತಿರ್ಲಿಲ್ಲ. ಇಂಡಸ್ಟ್ರಿ ಎಂಟರ್ ಆದ್ಮೇಲೆ ನಾನು ಕಲ್ತಿದ್ದು ಫಿಲ್ಮ್ಸ್. ಯಾಕೆ ಅಬುದಾಬಿ ಬಿಟ್ಟು ಇಲ್ಲಿಗೆ ಬಂದ್ರಿ ಇಂಡಸ್ಟ್ರಿ? ರೀಸನ್? ಫ್ಯಾಮಿಲಿ ಅಲ್ಲಿದ್ದು. ಸೊ 10th ಸ್ಟ್ಯಾಂಡರ್ಡ್ ತನಕ ಅಲ್ಲೇ ಇದೆ. ಮತ್ತೆ ಇಂಜಿನಿಯರಿಂಗ್ ಮಾಡ್ಬೇಕಂತ ಇನಿಷಿಯಲ್ ಪ್ಲಾನ್ ಇತ್ತು. ಸೊ ಇಂಜಿನಿಯರಿಂಗ್ಗೆ ಅಂತ ನಾನು ಬ್ಯಾಂಗ್ಳೂರ್ ಬಂದೆ. ಮಾಡಿದ್ರೆ ಇಂಜಿನಿಯರಿಂಗು? ನಿಮಗೆ ಈ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಜೊತೆಗೆ ಸಿನಿಮಾದಲ್ಲಿ ಆಕ್ಟ್ ಮಾಡೋದು ಹೆಂಗೆ, ಡೈರೆಕ್ಷನ್ ಮಾಡೋದು ಹೆಂಗೆ ಹೇಳ್ಕೊಡ್ತಾರ? ಇಲ್ಲ ಇಲ್ಲ, ಮೋಸ್ಟ್ ಆಫ್ ಇಂಜಿನಿಯರ್ ಮಾಡಿದವರೆಲ್ಲ ಇಂಡಸ್ಟ್ರಿಗೆ ಬರ್ತಾ ಇದ್ದೀರಲ್ವ, ಅದಕ್ಕೆ ಕೇಳ್ತಾ ಇದ್ದೀನಿ. ಸೊ ಅದೇ ಒಂದು ರೂಲ್ ಇದೆ ಅಲ್ಲ, ಫಸ್ಟ್ ಇಂಜಿನಿಯರಿಂಗ್ ಮಾಡಿ ಮತ್ತೆ ಏನ್ ಬೇಕಾದ್ರೆ ಅದು ಅಪ್ಪ ಅಮ್ಮಂಗೋಸ್ಕರ ಇಂಜಿನಿಯರಿಂಗ್ ಮಾಡಬೇಕು ಮಾಡ್ತೀವಿ, ಹೌದು ಹೌದು ಆಮೇಲೆ ನಮ್ಗೇನ್ ಬೇಕೋ ಮಾಡ್ತೀವಿ. ಹೌದು ಹೌದು. ಏನಕ್ಕೆ ಫಿಲ್ಮ್ ಇಂಡಸ್ಟ್ರಿ ಚೂಸ್ ಮಾಡಿದ್ರಿ? ಸೊ ನನ್ಗೆ ಚಿಕ್ಕ ವಯಸ್ಸಿಂದ ಅದೇ ಡ್ರೀಮ್ ಇತ್ತು ಆಕ್ಟರ್ ಆಗ್ಬೇಕಂತ. ಬಟ್ ಮನೇಲಿ ಹೇಳಕ್ ಆಗಿಲ್ಲ. ಸೊ ಫೈನಲಿ 12th ಅಲ್ಲಿ ಇದ್ದಾಗ ಹೇಳ್ದೆ, ಅವಾಗ ಬಿಡ್ಲಿಲ್ಲ. ಸೊ ಮತ್ತೆ ಇಂಜಿನಿಯರಿಂಗ್ ಮಾಡಿದೆ. ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಆ ಟೈಮಲ್ಲಿ ನಮ್ಮ ಅಮ್ಮನ ಹತ್ರ ಮತ್ತೆ ಹೇಳಿದೆ ನನಗೆ ಆಕ್ಟರ್ ಆಗ್ಬೇಕಂತ. ಸೊ ಅದೇ ಅವರು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಅದಾದ್ಮೇಲೆ ನೋಡೋಣ ಅಂತ. ಸೊ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ಮೇಲೆ ನಾನು ತುಂಬಾ ಸೀರಿಯಸ್ಲಿ ಈಗ ಎಲ್ಲ ಮಾಡಿ ಆಯ್ತು. ಸೊ
ಮತ್ತೆ ನಾನು ಹಂಗೆ ಥಿಯೇಟರ್ ಸ್ಟಾರ್ಟ್ ಮಾಡಿದೆ, ಓ ಆಡಿಷನ್ ಹೋಗಿ ಸ್ಟಾರ್ಟ್ ಮಾಡಿದೆ. ಸೊ ದಟ್ಸ್ ಹೌ. ಬಟ್ ಡ್ರೀಮ್ ಇತ್ತು ಆಕ್ಟರ್ ಆಗ್ಬೇಕಂತ, ಜಸ್ಟ್ ಎಜುಕೇಶನ್ ಎಲ್ಲ ಕಂಪ್ಲೀಟ್ ಮಾಡಿ ಸ್ಟಾರ್ಟ್ ಮಾಡಿ. ಜೋನಿಯಿಂದ ಆನ್ ಸ್ಕ್ರೀನ್ ಮೇಲೆ ಫುಲ್ಫಿಲ್ ಆಗ್ತಾ ಇದೆ ನಿಮಗೆ. ಹೌದು. ತುಳು ಮದರ್ ಟ್ಯಾಂಗು, ಹಾ ಎಂಚಿನ ಮಾರಾರೆ ಎಂಚೌಲ್ಲಾರು, ಕರೆಕ್ಟಾ? ಹೇಗಿದ್ದೀರಾ? ಏನು ವಿಷಯ ಅಲ್ವಾ ಕನ್ನಡ ಪೃಥ್ವಿ? ಕರೆಕ್ಟ್ ಅದನ್ನ ಇವಾಗ ನಿಮ್ಮ ಅಬುದಾಬಿ ಇಲ್ಲಿ ಯಾವ ಭಾಷೆ ಕಲ್ತಿದ್ದೀರಾ ಅದ್ರಲ್ಲಿ ಹೇಳಿ. ನನ್ ಅರಬಿಕ್ ಓದಕ್ ಬರುತ್ತೆ, ಮಾತಾಡಕ್ ಬರಲ್ಲ. ಓದಕ್ ಬರಕ್ಕೆ ನಾನು ಇಂಡಿಯನ್ ಸ್ಕೂಲ್ಗೆ ಹೋಗಿದೆ ಅಲ್ಲಿ. ಓ ಅರಬಿಕ್ ಕಂಪಲ್ಸರಿ ಇದೆ ಸ್ಕೂಲಲ್ಲಿ, ಸೊ ವಿ ಹ್ಯಾವ್ ಟು ಲರ್ನ್ ಬಟ್ ಇಟ್. ಓದಿದ್ಮೇಲೆ ಮಾತಾಡೋದು ಇದೆಯಲ್ವಾ? ಇಲ್ಲ ನಮ್ಗೆ ಹೆಂಗಂದ್ರೆ ಬಿಕಾಸ್ ನಾನು ಇಂಡಿಯನ್ ಸ್ಕೂಲ್ಗೆ ಹೋಗಿದ್ದೆ, ನಾವು 10th ಅಲ್ಲಿ ಯಾವ್ದು ನಮ್ಗೆ ಟೆಕ್ಸ್ಟ್ ಬುಕ್ ಇತ್ತಲ್ಲ, ದಟ್ ಅರಬಿಕ್ ಸ್ಕೂಲಲ್ಲಿ 4th 5th ಗ್ರೇಡ್ ಅಲ್ಲಿ ಕೊಡ್ತಿದ್ರು. ಸೊ ನಮ್ಗೆ ಈಸಿ ಆಗಿ ಕೊಡ್ತಿದ್ರು. ಇಟ್ ವಾಸ್ ಕಂಪಲ್ಸರಿ, ಬಟ್ ಪ್ರಾಪರ್ ಆಗಿ ಕಲಿಲ್ಲ. ಎಷ್ಟು ವರ್ಷ ಆಯ್ತು ಇಂಡಿಯಾಕ್ಕೆ ಬಂದು? ಈಗ ಒಂದು 8 years ಆಗಿದೆ. ನಾನ್ ಬರೀ 2 ಸರಿ ಹೋಗಿದ್ದೆ, 2-3 ಸರಿ ಹೋಗಿದ್ದೆ ದುಬೈಗೆ. ನಂಗೆ ಬರುತ್ತೆ, ನೀವು ಹೋಗೋದು ಬೇರೆದಕ್ಕೆ, ನಂಗೆ ಅರೇಬಿಕ್ ಬರುತ್ತೆ. ಅದೇ ಟ್ರಿಪ್ ಟ್ರಿಪ್ ಅಲ್ಲ, ನಾವು ಮ್ಯಾಚಿಗೆ ಹೋಗಿದ್ದು. ಮ್ಯಾಚಿಗೆ ನೀವು ಬರ್ಲಿಲ್ಲ ಅಷ್ಟೇ. ನಿಮ್ಗೆ ಯಾರಿಗೆ ಬರುತ್ತಾ? ಹಾ, ನಾನು ಅರೇಬಿಕ್ ಎರಡ್ ಮೂರ್ ಹಾಡು ಸಲ. ಆಡ್ತಿದ್ದೆ ಮೊದ್ಲು. ಯಾವುದು? ದೀದಿ ಅಂತ ಒಂದು ಹಾಡಿತ್ತು. ಹಾ ಅಲ್ಲ, ಹಾಡು ಕೇಳಿ ವಿಷಯ. ಹಾ ಆ ಹಾಡು ನಾನು ಆಡ್ತಿದ್ದೆ ಹಾ. ಯೂಶುವಲ್ ಆರ್ಕೆಸ್ಟ್ರಾದಲ್ಲೆಲ್ಲ. ಹಾ ದೀದಿ ಮಾತ್ರ ಗೊತ್ತಿತ್ತು, ಮಿಕ್ಕಿದ್ದೆಲ್ಲ ನಂದೇ ಓದು. ಅಡಿ 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 ಯಾವ ತರ ಒಂದ್ಸಲ ಅದೇ ನಮ್ದೇ, ಮಿಕ್ಕಿದ್ದೆಲ್ಲ ಅಲ್ಲಿರೋರ್ಗೂ ಗೊತ್ತಿಲ್ಲ, ಅರೇಬಿಕ್ ನಂಗೂ ಗೊತ್ತಿಲ್ಲ, ನಡೀತಿತ್ತು. ಹೇಳೋದ ಕರೆಕ್ಟ್. ಹೌದು, ಹೌದು, ಹಂಗಾಗಿ ಆಡ್ತಾ ಇದ್ದೆ ಎಲ್ಲಾ ಕಡೆ. ಸೂಪರ್. ಈ ಸಲ ಹೋದಾಗ ಈ ಸಲ ಹೋದಾಗ ಏನಿಲ್ಲ, ಈ ಸಲ ನಾನು ಹೋಗೇ ಇಲ್ಲ. ಈ ಸರಿ ನನ್ಗೆ ಇಂಜುರಿ ಆಗಿ ಕಷ್ಟ ಹೆಂಗಿದೆ ನೋಡಿ. ಈಗ ನೀವು ದುಬೈಗೆ ಹೋದ್ರೆ, ಒಂದು ಹೋಟೆಲ್ಗೆ ಹೋದ್ರೆ ಹಾ. ಏನಾದ್ರು ಒಂದು ಆರ್ಡರ್ ಮಾಡ್ಬೇಕು ಅಂದ್ರೆ ಆ ಭಾಷೆ ನಿಮಗೆ ಬರ್ಬೇಕು, ಹೌದು. ಅರಬಿಕ್ ಬರ್ಬೇಕು, ಇಲ್ಲ ಅಂದ್ರೆ ಅಟ್ಲೀಸ್ಟ್ But ಕಾಮನ್ ದುಬೈಗೆ ಹೋದ್ರೆ ಅಷ್ಟು ತೊಂದ್ರೆ ಇಲ್ಲ. ಹೌದಾ? ಎಲ್ಲ ಬಟ್ ಬೇರೆ ಇಲ್ಲೇ ಕಡೆ ಹೋದ್ರೆ hotels ನಿಮ್ಗೆ ಮಂಗಳೂರು ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಕನ್ನಡದ. ನೀವು ಅಲ್ಲಿಗೆ ಬೇಡ, ನಮ್ ಕರ್ನಾಟಕ ಬಿಟ್ಟು ಆಚೆ ಹೋದ್ರೆ ಬೇರೆ ರಾಜ್ಯದಲ್ಲಿ ಆ ಭಾಷೆ ಅಂತ ನಾವು ಆರ್ಡರ್ ಮಾಡ್ಬೇಕು. ನನಗೆ ಇಲ್ಲಿ ಬಂದಾಗ ಒಬ್ಬ ಸಿಕ್ಕಿದ್ದ ರಾಹುಲ್ ಅಂತ, ಅವ್ನ ಭಾಷೆಯಲ್ಲಿ ಹೇಳಿದ್ರೆ ನಮ್ಮ ಭಾಷೆಯಲ್ಲಿ ಏನೂ ಕೊಡಲ್ಲ ಅಂತ ಪರಿಸ್ಥಿತಿ. ಬಟ್ ಎನಿವೆ, ನಿಮಗೆ ಯಾವ್ದು ಬೆಸ್ಟ್? ಅಲ್ಲಿ ಇದ್ದಾಗ 10 ವರ್ಷ ಟಿಲ್ 10th ತನಕ ಅಬುದುಬಾಯ್, ಅಬುದಾಬಿ. ಎಸ್, ನಾವು IPL ಅಲ್ಲಿ ನಮ್ಮ RCB ಆಡೋದನ್ನ ನೋಡ್ತೀವಲ್ಲೆಲ್ಲ. ಅದಾದ್ಮೇಲೆ ನಮ್ಮ ಕ್ರಿಕೆಟ್ ಸ್ಯಾಂಡಲ್ವುಡ್ ಟೀಮ್ ಎಲ್ಲ ಹೋಗಿ ಆಡಿದಾಗ ನೋಡ್ತಾ ಇರ್ತೀವಿ. ಅಲ್ಲಿಂದ ಇಲ್ಲಿಗೆ ಬಂದು 8 years ಆಯ್ತು ನಿಮಗೆ, ವಿಚ್ ಇಸ್ 10 years. ಓಕೆ, 10 ಅಲ್ಲಿ 10 ಇಲ್ಲಿ, ವಿಚ್ ಇಸ್ ದ ಬೆಸ್ಟ್? ನನಗೆ ಐ ಲವ್ ಬ್ಯಾಂಗ್ಳೂರ್, ಇಂಡಿಯಾ. ಇಂಡಿಯಾ ಆಫ್ ಕೋರ್ಸ್. ಸೂಪರ್. ಯಾಕಾದ್ರೂ ಹೋದೆ 10 ವರ್ಷ ಮಿಸ್ ಮಾಡ್ಕೊಂಡೆ ಅನ್ಸ್ತಾ ಇದೆ ಚೈಲ್ಡ್ಹುಡ್? ಇಲ್ಲ, ಅದು ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಆ ಟೈಮಲ್ಲಿ. ಅಂದ್ರೆ ಪೇರೆಂಟ್ಸ್ ಅಲ್ಲಿದ್ರು, ಸೊ ನೀವು ಒಬ್ಳೇ ಇರೋ ಯಾರಿಗೂ ಇಷ್ಟ ಆಗಲ್ಲ. ಸೊ ಅವಾಗ ಆ ಟೈಮಲ್ಲಿ ಚೆನ್ನಾಗಿತ್ತು. ಬಟ್ ಈಗ ನನಗೆ ಹೆಂಗಂದ್ರೆ, ಈಗ ಬ್ಯಾಂಗ್ಳೂರ್ ಬಂದ ಮೇಲೆ ದಿಸ್ ಮೋರ್ ಫ್ರೀಡಮ್. ಅಂಡ್ ಐ ಥಿಂಕ್ ಆಲ್ಸೋ ನಾನು ಬ್ಯಾಂಗ್ಳೂರ್ ಬಂದು ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದೆ. ಸೊ ಅದೆಲ್ಲ ಆ್ಯಡ್ ಅಪ್ ಆದರೆ ನನಗೆ ಬ್ಯಾಂಗ್ಳೂರ್ ಈಗ ತುಂಬ ಇಷ್ಟ ಆಯ್ತು. ಚೆನ್ನಾಗಿ ಮಾತಾಡ್ತಾರಲ್ಲ, ಮಂಗಳೂರು ಕನ್ನಡನೂ ಅಲ್ಲ, ಬೆಂಗಳೂರು ಕನ್ನಡನೂ ಅಲ್ಲ, ಎಲ್ಲ ಮಿಕ್ಸ್ ಆಗಿ. ಅವ್ರ ತುಳುನು ಅದೇ ರೀತಿ ಇದೆ. ಹೌದಾ? ತುಳುನು ತುಂಬಾ ಕಡಿಮೆ ಅವರಿಗೆ ಮಾತಾಡಕ್ ಸಿಕ್ಕಿದ್ದು. ತುಳುನು ಆಲ್ಮೋಸ್ಟ್ ಒಟ್ಟು ಎಲ್ಲದೂ ಒಂದು ಎಷ್ಟು ಬೇಕೋ ಅಷ್ಟು ಕಲ್ತ್ಕೊಂಡಿದ್ದೀರಾ ಮ್ಯಾನೇಜ್ ಮಾಡೋಷ್ಟು. ಓಕೆ, ಈಗ ಜೂನಿ ವಿಷಯಕ್ಕೆ ಬರೋಣ. ಜೂನಿ ಫಸ್ಟ್ ಮೂವಿ ಆಕ್ಟ್ರೆಸ್ ಆಗಬೇಕಿತ್ತು, ಆಗಿದ್ದೀರಾ, ರಿಲೀಸ್ ಆಗ್ತಾ ಇದೆ. ವಾಟ್ ದ ಎಕ್ಸ್ಪೀರಿಯನ್ಸ್? ವಾಟ್ ಇಸ್ ಯುವರ್ ಕ್ಯಾರೆಕ್ಟರ್? Beat Plus Karnataka.